Hi, welcome back friends. Welcome back to Shweta's YouTube channel. ಓಕೆ, ನಾವು ಹೋಗ್ತಾ ಇದ್ದೀವಿ ಇವಾಗ ಹಾಸನ್ಗೆ, ನಮ್ಮ ಅಜ್ಜಿ ಊರಿಗೆ. ನಾವು ಹೋಗ್ತಿರೋದು ನಾಳೆ ಒಂದು ಗೃಹ ಪ್ರವೇಶ ಇದೆ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಸಂಡೇ ಔಟಿಂಗ್. ಸ್ಯಾಟರ್ಡೇನ ಇವತ್ತು ಸ್ಯಾಟರ್ಡೇ ನೈಟ್ ಬಿಡ್ತಿದ್ದೀವಿ. ಅಜ್ಜಿ ಊರಿಗೆ ಹೋಗಿ ಹಾಲ್ಟ್ ಆಗಿ ಅಲ್ಲಿಂದ ನಾಳೆ ಬೆಳಗ್ಗೆ ಗೃಹ ಪ್ರವೇಶ ಇದೆಯಲ್ಲ ಊರಿಗೆ ಹೋಗ್ತೀವಿ. ನಾಳೆ ಹೇಗಿರುತ್ತೆ ಡೇ ಅಂತ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಸರ್ ಎಲ್ಲಿ ನಮ್ಮ ಲಿಯೋ ಸರ್ ಮಲಗಿದ್ದಾರೆ, ಅವ್ರ ಅಜ್ಜಿ ಜೊತೆ ಆಟ ಆಡ್ತಿದ್ದಾನೆ. ಓಕೆ, ನೆಕ್ಸ್ಟ್ ನಾವು ಹೋಗುವಾಗ ಯಾರು ಪಿಕಪ್ ಮಾಡ್ತೀವಿ ಅಂತ ನೋಡಿ. ಫಸ್ಟ್ ನನ್ನ ಹೊಟ್ಟೆಗೆ ಪಿಕಪ್ ಮಾಡಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಅಂಗಡಿ ಹತ್ರ ಇದ್ದಾರೆ. ಇವಾಗ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ್ನ ಯಾವಾಗಲೂ ಮಿಸ್ ಮಾಡ್ಕೊಳ್ಳೋದೆ, ಅನ್ನ ಬಿಟ್ಬಿಟ್ಟು ಹೋಗ್ತಿದ್ದೀವಿ. ನಮ್ಮ ನಾಯಿಗೆ ಅಮ್ಮ ಲಾಭ, ಅಪ್ಪಾಜಿ ನನ್ನ ತಂಗಿ ಆಯಮ್ಮ ನೋಡಿ. ನಮ್ಮ ಊರು ದಟ್ಟವಾದ ಕಾಡು. ಫ್ಲಾಶ್ ಆಫ್ ಆಗ್ತದೆ ಇದು ನೋಡಿ. ಇದ್ರಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಎಷ್ಟು ಗಂಟೆ ಗೊತ್ತಾ ಇವಾಗ? ಟೈಮ್ ಅಷ್ಟೇ 1:30 ಟೈಮ್ನಲ್ಲಿ ಹೋಗ್ತಾ ಇದ್ದೀವಿ. ಮಿಡ್ ನೈಟ್. ಸುಮ್ಮನೆ ಇರು ನೀನು. ನಮ್ಮಮ್ಮ ನೋಡಿ ಹೆಂಗ್ ಆಡ್ತವ್ರು. ನೋಡ್ರಪ್ಪ, ಯಾರೋ ಇನ್ನು ಮನೆ ಕಟ್ತಿದ್ದ. ಓಕೆ ಓಕೆ, ಅವ್ರು ಮಾಡಿದ್ದಾರೆ. ನೀನು ಊರಿಗೆ ಬಂದು ಎಷ್ಟು ವರ್ಷಗಳಾಯ್ತಲ್ಲ. ಮನೆಗೆ ರೀಚ್ ಆದ್ವಿ. ಬಂದಿದ ತಕ್ಷಣ ನಮ್ಮ ಮಾಮ ಮತ್ತು ನಮ್ಮ ಅತ್ತೆಯವರು ಕಬಾಬ್ ಆ್ಯಂಡ್ ಚಿಕನ್ ಫ್ರೈ ಜೊತೆಗೆ ನಮ್ಮನ್ನ ವಾರ್ಮ್ ವೆಲ್ಕಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಮ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ತುಂಬ ಟೇಸ್ಟಿಯಾಗಿತ್ತು ಫುಡ್ಡು. ಹೇಗಿದ್ದಾರೆ ಲಿಯಾ? ಬೇಡ, ಕೊಡಿ ಪಜ್ಜಿ ಹತ್ರ. ಓವರ್ ಆ್ಯಕ್ಟಿಂಗ್ಗೆ ಇನ್ನೊಂದು ಹೆಸರೇ ನಮ್ಮ ಲಿಯೋ ಬೇಬಿ. ನೋಡಿ ಇವಾಗ ಏನು ಮಾಡ್ತಾನೆ. ನೋಡಿಲ್ಲ, ನೋಡು ಇದು ಯಾರು ಗೊತ್ತಾ ನಿಂಗೆ? ಗೊತ್ತಾ ಇದು ಯಾರು ಅಂತ? ಚಿನ್ನಿ. ಏ ಲಿಯೋ, ನೋ ಈ ಚಿನ್ನಿ ಯಾರು ಅಂತ ಗೊತ್ತಾ ನಿಂಗೆ? ಆಯ್ ಕ್ಯಾಟ್. ಅಮ್ಮ ಕಚ್ಚುತ್ತೆ. ಬಿಟ್ಬಿಡಿ ಪಿಜಿ ಕೆಳಗಡೆ. ಚಿನ್ನಮ್ಮ ಏನದು? ಕ್ಯಾಟ್ ಹೇಳು, ಕ್ಯಾಟ್ ಹೇಳು. ಏಯ್ ಲಿಯೋ, ಕ್ಯಾಟ್ ಹೇಳು. ಹೀಗೆ ನಾವು ಅಲ್ಲಿ ನೈಟ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಅಜ್ಜಿ ಮನೇಲಿ. ಇವಾಗ ನಾವು ಬಂದಿದ್ದು ನಮ್ಮ ಅಜ್ಜಿ ಅವರ ತಮ್ಮನ ಮನೆ ಗೃಹ ಪ್ರವೇಶಕ್ಕೆ. ಸೊ ಇದು ಬಡಕ್ನಳ್ಳಿ ಅನ್ನೋ ಗ್ರಾಮ. ಬೆಳಗ್ಗೆ ಬಂದಿದ್ರೆ ಎತ್ತದ ಪೂಜೆ ಎಲ್ಲ ತಮ್ಮನ ಮನೆ ಗೃಹ ಪ್ರವೇಶ ಆಗಿರೋದ್ರಿಂದ ನಮ್ಮ ಅಜ್ಜಿ 2 days ಬ್ಯಾಕೆ ಬಂದಿದ್ದಾರೆ. ಅವ್ರಿಗಂತೂ ಫುಲ್ ಖುಷಿ, ಮುಖದಲ್ಲೇ ಗೊತ್ತಾಗ್ತಿದೆ ಎಷ್ಟು. ನಮ್ಮ ಹಾಸನದವ್ರು ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿರೋ ಅವರೆಲ್ಲ ಕಮೆಂಟ್ ಮಾಡಿ ಐ ಆಮ್ ಫ್ರಮ್ ಹಾಸನ್ ಅಂತ. ಸ್ವರ್ಗ ಮತ್ಸ್ಯ ಲೋಕದಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು.
ನಮ್ಮ ಅಜ್ಜಿ ಹೇಳ್ತಾ ಇದ್ರು ನೈಟ್ ಬಂದಿದ್ರೆ ಇಲ್ಲಿ ಉತ್ಸವ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿರ್ತಿತ್ತು ನೋಡೋಕ್ಕೆ ಅಂತ. ಮಿಸ್ ಮಾಡ್ಕೊಂಡ್ವಿ, ಯಾಕಂದರೆ ತುಂಬ ಲೇಟ್ ಆಯಿತು ಬರೋದು. ನಾವು ರೀಚ್ ಆಗಿದ್ದು ಬ್ಯಾಂಗ್ಳೂರಿಂದ ಊರಿಗೆ ಬರೋದಕ್ಕೆ. ಸೊ ನೈಟ್ ಬರೋ ಪ್ಲ್ಯಾನ್ ಮಾಡಲಿಲ್ಲ, ಮಾರ್ನಿಂಗ್ ಬಂದ್ವಿ. ಹಾಯ್ ಸುಮಂತ್, ಯೂಟ್ಯೂಬಲ್ಲಿ ಬರ್ತೀಯಾ? ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಲಿಯೋ ನೋಡಿ ತಾತನ ಜೊತೆ ಕೈ ಇಟ್ಕೊಂಡು ಓಡಾಡೋದೇನು. ನನ್ನ ಮಗನಿಗಂತೂ ಫುಲ್ ಖುಷಿ ಇದೆ, ಗ್ಯಾಂಗ್ ಸಿಕ್ಬಿಟ್ಟಿದೆ. ಮಕ್ಕಳು ಚೆನ್ನಾಗಿ ಆಟ ಆಡಿಸ್ತಿದ್ದಾರೆ. ನಮ್ಮ ಯಾವಾಗ ಬಂದ್ರಿ ಈಗ? ಚಿನ್ನಮ್ಮ ಬಾ, ಬಿಡು ಬಿಡು. ಆದ್ಯಾ ಕಮ್ಯಾರ್ ಬಾ ಇಲ್ಲಿ. ಮಂಜೇಶ್ ಬಂದಿಲ್ಲ ಅವಳೆ. ಚೆನ್ನಾಗಿದೆಯೋ? ಚೆನ್ನಾಗಿದ್ದೀನಿ ಆಂಟಿ, ನೀವು ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ನಮ್ಮ ಹಾಸನ ಕಡೆ ಗುರುಪ್ರವೇಶದ ಟೈಮಲ್ಲಿ ಮನೆ ದೇವರು ಅಥವಾ ಊರು ದೇವ್ರನ್ನ ಕರ್ಕೊಂಡ್ಬಂದು ಮನೇಲಿ ಕೂರಿಸಿ ಪೂಜೆ ಮಾಡಿಸ್ತಾರೆ. ಆ್ಯಕ್ಚುಲಿ ಊಟ ಹಾಕ್ಸಿದ್ದೆಲ್ಲ ವಿಡಿಯೋ ಮಾಡಿದ್ದೆ, ಡಿಲೀಟ್ ಆಗಿಬಿಟ್ಟಿದೆ. ಆ್ಯಂಡ್ ನಾನಂತೂ ಎಲ್ಲೋ ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊತೀನಿ. ನನ್ನ ಮಗುನ ಹ್ಯಾಂಡಲ್ ಮಾಡಿಕೊಂಡು ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ. ಅವ್ವ ದೇವ್ರ ಹೆಸ್ರು ಹೇಳವ? ಸತ್ಯನಾರಾಯಣ ಸ್ವಾಮಿ, ಅರ್ಥ ಪರಮೇಶ್ವರಿ, ಹಳ್ಳೆಳ್ಳಮ್ಮ, ಉತ್ತನಳ್ಳಿ ಉರಿಮಾರಮ್ಮ. ಸೂಪರ್. ಈವ್ನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ವಾಪಸ್ ಬೆಂಗಳೂರಿಗೆ. ಟಾಟಾ ಬಾಯ್ ಬಾಯ್ ಹಾಸನ್. ಇಲ್ಲೊಂದು ಟೀ ಕುಡಿತಾ ಒಂದು ಬ್ರೇಕ್ ತೊಗೊಂಡು, ನಿದ್ದೆ ಬರ್ತಿದೆ ನಮ್ಮ ಹಸ್ಬೆಂಡ್ಗೆ. ಸೊ ಟೀ ಕುಡ್ಕೊಂಡು ಸ್ಮಾಲ್ ಬ್ರೇಕ್ನ ನಂತರ ವಿಲ್ ಮೂವ್ ಟು ಬ್ಯಾಂಗ್ಳೂರ್. ತಪಸ್ಸು ಪಡಿಬೇಕು ಇಂಥ ಗಂಡದನ್ನ. And I will meet you in next vlog. Take care. Bye bye. Love you all.